ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, DGP ರಾಮಚಂದ್ರ ರಾವ್ ಏನ್ರಿ ಇವರು ಹೋಗೋದು ಕೂತ್ಬಿಟ್ರು. ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಇದನ್ನು ನಾವು ಭಾಳ ಕೇಳ್ತಾ ಇದ್ದೀವಿ ಇಲಾಖೆಯಲ್ಲಿ. ಅದಕ್ಕಾಗಿ ರೊಚ್ಚಿಗಿದ್ದು ಈಗಾಗಲೇ ಬಾಬು ಸಿದ್ದರಾಮಯ್ಯರು ಟೀಕಾ ಮಾಡಿದ್ರು. ಈಗ ಇಲ್ರಿ ಇದೆಲ್ಲ ನೀವು ಹೀಗೆಲ್ಲ ಮಾಡ್ತಾ ಇದ್ದೀರಿ, ಪೊಲೀಸ್ ಸ್ಟೇಷನ್ ಆಗಿರಬೇಕು, ಅಲ್ಲೇ ಕಳ್ಳರು ಸಿಗ್ತಾ ಇದ್ದಾರೆ, ಕಳ್ಳರು ಆಗ್ತಾ ಇದ್ದೀರಲ್ಲ ನೀವು ಅನ್ನೋಂಗೆ ಮಾತಾಡಿದ್ರು. ನೋವಿತ್ತು ಅದರಲ್ಲ. ಅದು ಆಗಬಾರ್ದು ಅಂತ ಡಿಪಾರ್ಟ್ಮೆಂಟು ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಮೂಡಬೇಕಾಗಿತ್ತು. ಯಾಕೆ ಹಂಗೆ ಆಗ್ತಾಯಿದೆ ಅಂತೇಳಿ ಅವ್ರು ಪೇಮೆಂಟ್ ಕೊಡ್ತಾ ಇಲ್ವಾ, ಬದುಕು ಸರಿಯಾಗಿಲ್ವಾ, IPS ಸಾಮಾನ್ಯ ದೊಡ್ಡ ಪೋಸ್ಟ್ ಅದು. ಇವರು ಹಿಂಗೆ ಮಾಡಿದಾಗ ಸಣ್ಣ ಪೊಲೀಸರು ಕೇಳ್ತಾರೇನ್ರಿ ಭಾಳ ಕಷ್ಟ ಹೇಳೋದು. ಅವ್ರ ಮೇಲೆ ಏನೋ ಆ್ಯಕ್ಷನ್ ತೊಗೊಂಡಿದ್ದಾರೆ, ಅಮಾನತು ಇಟ್ಟಿದ್ದಾರೆ ನಮ್ಮ ಗೃಹ ಇಲಾಖೆ. ಅವ್ರ ಬಗ್ಗೆ ಇಷ್ಟ ಆದರೆ ಆಗೋದಿಲ್ಲ. ಇದೆಲ್ಲ ಮನಪರಿವರ್ತನೆ ಆಗಬೇಕಿದೆಲ್ಲ. ಪಾಪ ಬಂದಂಥ ಮಹಿಳೆ ಜೊತೆಗೆ ಭಯದಿಂದ ಯಾವುದೋ ಕಾರಣಕ್ಕಾಗಿ ಏನೋ ಆಗ್ತಾ ಇರ್ತಾವೆ. ಪಾಪ ಹೆಣ್ಮಕ್ಳು ನಿಸ್ಸಹಾಯಕರಿದ್ದಾರೆ ಈ ವ್ಯವಸ್ಥೆಯಲ್ಲೇ. ಎಂಥ ಒಂದು ದುರಂತ ಈ ದೇಶದಪ್ಪ ಅಂತಂದ್ರೆ ಯಾವ ಪೊಲೀಸ್ ಇಲಾಖೆ ಒಂದು ರಕ್ಷಣೆ ಮಾಡಬೇಕಾಗಿತ್ತು ಅವರಿಂದಲೇ ಇಂಥದ್ದು ಭಾಳಷ್ಟು ಕಡೆ ಆಗ್ತಾಯಿದೆ. ರೇಪ್ ಅವರಿಂದ ಆಗ್ತಾಯಿದ್ದಾವೆ, ಕಳ್ಳತನ ಆಗ್ತಾಯಿದ್ದಾವೆ, ಮತ್ತೇನೋ ದರೋಡೆಕೋರಗಳು ದರೋಡೆ ಅವ್ರನ್ನ ವಸೂಲು ಮಾಡುವಂಥ ಕೆಲಸ ಇವು ಎಲ್ಲ ಆಗಬಾರ್ದಾಗಿತ್ತು. ಅಲ್ಲ ಯಾಕೆ ಆಗ್ತಾಯಿದ್ದಾವಪ್ಪ? ಎಷ್ಟು ಮನುಷ್ಯನ ಆಸೆ, ಹಣದ ಆಸೆ ಅಂತ. ಅದು ಬೇಡ, ಆಜಾತ್ ಬಗ್ಗೆ ಹೋಗೋದ್ಬೇಕಾಗಿಲ್ಲ. ಬಟ್ ಇಲ್ಲಿ ಆದಂಥ ಘಟನೆಗೆ ಈಗ ಅಮಾನತು ಇಟ್ಟಿದೆ. ಅಮಾನತು ಅಷ್ಟೇ ಅಲ್ಲ, ಇದು ಪ್ರೂವ್ ಆದರೆ ಅವರು ಒಟ್ಟಿನಲ್ಲಿ ಸಸ್ಪೆಂಡ್ ಅಂತೇಳಿ ಮತ್ತೆ ಅಮಾನತು ಇವೆಲ್ಲ ನಡೆಯೋದಿಲ್ಲ. ಮತ್ತೆ ಯಾವ ಬಂದುಬಿಡ್ತಾರೆ, ಪೂರ್ತಿ ಅವ್ರ ಮನೆಗೆ ಕಳಿಸುವಂಥ ಕೆಲಸ ಆಗಬೇಕಾಗಿದೆ. ನಮಗೆ ಉಗ್ರವಾದ ಶಿಕ್ಷೆ ಆಗಬೇಕಾಗಿದೆ ಇಂಥವ್ರಿಗೆಲ್ಲ, ಈ ಕೆಲಸ ಮಾಡುವಂಥವ್ರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೋಡ್ರಿ, ದೃಶ್ಯಗಳು ಈಗಾಗಲೇ ಹರಿದ